ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಆಗಸ್ಟ್ ತಿಂಗಳ ಕೊನೆಯ ದಿನವಾಗಿದೆ. ಕಳೆದ ತಿಂಗಳು ನೀವು ಒಬ್ಬೊಬ್ಬರು ನೀಡಿದ್ದ ಪ್ರಾರ್ಥನೆಗೆ, ಪ್ರೀತಿಗೆ, ಪ್ರೋತ್ಸಾಹಕ್ಕೆ ಎಲ್ಲ ವ್ಯಕ್ತಿಗಳಿಗೆ, ಕುಟುಂಬಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರಥಮವಾಗಿ 1 ನಿಮಿಷ ಪ್ರಾರ್ಥಿಸೋಣ. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇದು ದೇವರು ನೀಡಿದ ಒಂದು ಶುಶ್ರೂಷೆಯಾಗಿದೆ. ಇದೊಂದು ಅನುಗ್ರಹವಾಗಿದೆ, ಬಲವಾಗಿದೆ. ಒಂದೊಂದು ದಿನ ಆಲಿಸುವ ವಾಕ್ಯ ನಮಗೆ ಧೈರ್ಯವಾಗಿ, ನಿರೀಕ್ಷೆಯಾಗಿ ಬದಲಾಗುತ್ತಿದೆ. ಅದು ಮಾತ್ರವಲ್ಲ, ಆ ವಾಕ್ಯದೊಂದಿಗೆ ಅನೇಕ ಸಾವಿರ ಗಟ್ಟಲೆ ವ್ಯಕ್ತಿಗಳು ಜೀವನದಲ್ಲಿ ದೇವರ ಅದ್ಭುತಗಳನ್ನು ನೋಡಲು ಪ್ರಾರಂಭಿಸಿದ್ದಾರೆ. ದೇವರ ಅನುಗ್ರಹವನ್ನು ಅನುಭವಿಸಲು ಪ್ರಾರಂಭಿಸಿದ್ದಾರೆ. ಕೇವಲ ಇದೊಂದು ಮಾತು ಮಾತ್ರವಲ್ಲ, ಇದು ಅನೇಕರ ದೇವರ ಅನುಭವವಾಗಿದೆ. ಒಂದು ಸ್ವಂತ ಕಾರ್ಯದ ತರ ನಿಮ್ಮ ಆತ್ಮೀಯರಿಗೆ ಕಳಿಸಿಕೊಟ್ಟವರು ನೀವಾಗಿದ್ದೀರಾ. ಅನೇಕ ಕಡೆಯಿಂದ ನೀವು ಕಳಿಸಿಕೊಟ್ಟಾಗ ಬೈದಿರಬಹುದು, ಆದರೆ ಸ್ವಲ್ಪ ವ್ಯಕ್ತಿಗಳು ಡೈಲಿ ನನಗೆ ಸಹ ಕಳಿಸಿಕೊಡುವಿ ಎಂದು ಹೇಳಿರಬಹುದು. ಏನೇ ಆಗಲಿ, ಇದು ದೇವರ ಮಹಿಮೆಗಾಗಿ, ದೇವರ ವಾಕ್ಯದ ಬೆಳವಣಿಗೆಗೆ ನಾವು ಮಾಡಿದ್ದು. ಹಲ್ಲೆಲೂಯಾ! ನಾವು ಅದರ ಪಾಲುದಾರರಾಗಿದ್ದೇವೆ. ದೇವರ ಕರಗಳಲ್ಲಿ ಒಂದು ಸಣ್ಣ ಉಪಕರಣಗಳು ನಾವಾಗಿದ್ದೇವೆ. ನಾಳೆಯಿಂದ ಹೊಸ ತಿಂಗಳ ಆರಂಭ. ನಾಳೆಯ ದಿನ ನಮಗೆ ಅನುಗ್ರಹವಾಗುತ್ತದೆ. ಇಂದಿನವರೆಗೆ ದೇವರು ಮಾಡಿದ ಎಲ್ಲಾ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಪ್ರವಾದಿ ಯೆಶಾಯನ ಗ್ರಂಥ 58ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯವನ್ನು ಆಲಿಸೋಣ. ನೀವು ಸಬ್ಬತ್ ದಿನವನ್ನು ತಾತ್ಸಾರ ಮಾಡದೆ, ಆ ನನ್ನ ಪರಿಶುದ್ಧ ದಿನದಲ್ಲಿ ನಿಮ್ಮ ದೈನಂದಿನ ವ್ಯವಹಾರವನ್ನು ನಡೆಸದೆ, ಸ್ವೇಚ್ಛೆಯಾಗಿ ವರ್ತಿಸದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟೆ ಮಾತುಗಳಲ್ಲಿ ಕಾಲ ಕಳೆಯದೆ, ಸರ್ವೇಶ್ವರ ಸ್ವಾಮಿಯ ಸಬ್ಬತ್ತಿನ ಪರಿಶುದ್ಧವಾದದ್ದು, ಸಂತೋಷಕರವಾದದ್ದು, ಮಾನ್ಯತೆಗೆ ಅರ್ಹವಾದದ್ದು ಎಂದು ಸನ್ಮಾನಿಸಿದ್ದೇ ಆದರೆ, ನೀವು ಸರ್ವೇಶ್ವರ ಸ್ವಾಮಿಯಾದ ನನ್ನ ಆನಂದದಲ್ಲಿ ಭಾಗಿಗಳಾಗುವಿರಿ. ನಾನು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವೆನು. ನಿಮ್ಮ ಪಿತೃ ಯಾಕೋಬನ ಸೊತ್ತನ್ನು ನೀವು ನಿರಂತಕವಾಗಿ ಅನುಭವಿಸುವಂತೆ ಮಾಡುವೆನು. ಇದು ಸರ್ವೇಶ್ವರ ಸ್ವಾಮಿಯ ನುಡಿ. ಪ್ರಿಯರೇ, ಸಬ್ಬತ್ ದಿನದಲ್ಲಿ ಅದೊಂದು ದೇವರ ಪವಿತ್ರವಾದ ದಿನವಾಗಿದೆ. ಆ ದಿನವನ್ನು ಗೌರವಿಸಬೇಕು. ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ನೀವು ಎಷ್ಟು ಗೌರವದಿಂದ ಸ್ವೀಕರಿಸಿದ್ದು, ನೀವು ಅದು ದೇವರನ್ನು ಸ್ವೀಕರಿಸಿದ್ದಾಗಿದೆ, ದೇವರನ್ನು ಮಹಿಮೆ ಪಡಿಸಿದ್ದಾಗಿದೆ. ಈ ದಿನ ಭಾನುವಾರ, ಸಬ್ಬತ್ತಿನ ಈ ದಿನವನ್ನು ಆಚರಿಸೋಣ. ದೇವರ ನಾಮದ ಮಹಿಮೆಯಾಗಿದೆ. ದೇವರ ವಾಕ್ಯದಲ್ಲಿ ಆಶ್ರಯಿಸಿ ಗೌರವದಿಂದ ಆ ವಾಕ್ಯವನ್ನು ಬೇರೆಯವರಿಗೆ ನೀಡುವವರನ್ನು ದೇವರು ಪರಿಪಾಲಿಸುತ್ತಿದ್ದಾರೆ. ಹಲ್ಲೆಲೂಯಾ! ಇದು ದೇವರೇ ನುಡಿದಿದ್ದಾರೆ. ದೇವರ ದಿನವನ್ನು ಆಚರಿಸುವವನು, ದೇವರ ವಾಕ್ಯವನ್ನು ವಿಶ್ವಾಸಿಸಿ ಮುಂದೆ ಸಾಗುವನು. ಲೋಕದಲ್ಲಿ ಯಾರೂ ಅವನನ್ನು ರಕ್ಷಿಸಿಲ್ಲವಾದರೂ ದೇವರು ರಕ್ಷಿಸುತ್ತಾರೆ. ಆಮೆನ್. ದೇವರು ಅವನನ್ನು ಪರಿಪಾಲಿಸುತ್ತಾರೆ. ದೇವರು ಅವನನ್ನು ಉನ್ನತಕ್ಕೆ ಏರಿಸುತ್ತಾರೆ. ಹಲ್ಲೆಲೂಯಾ! ಪ್ರಿಯರೇ, ಈ ತಿಂಗಳ ಕೊನೆಯ ದಿನ. ಈ ವಾಕ್ಯ ಆಲಿಸುವಾಗ ನೀವು ಯೋಚಿಸುತ್ತಿರಬಹುದು, ನನಗೆ ಏನೂ ಸಿಕ್ಕಿಲ್ಲ, ನನ್ನ ಕಾರ್ಯಗಳು ಏನೂ ನಡೆದಿಲ್ಲ ಎಂದೆಲ್ಲ. ಆದರೆ ಪ್ರಿಯರೇ, ಇದೊಂದು ಬದಲಾವಣೆ ಕಂಡಿಲ್ಲವಾದರೂ ತಕ್ಕ ಸಮಯಕ್ಕೆ ದೇವರಲ್ಲಿ ಆನಂದಿಸಲು ನಿಮಗೆ ಸಾಧ್ಯವಾಗುತ್ತದೆ. ನಾಳೆಗಳಲ್ಲಿ ದೇವರ ಪರಿಪಾಲನೆ ಅನುಭವಿಸಲು ಸಾಧ್ಯವಾಗುವುದು. ನಾವು ನಿರೀಕ್ಷಿಸದ ಉನ್ನತ ಕಾರ್ಯದಲ್ಲಿ ದೇವರು ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ, ನಡೆಸುತ್ತಾರೆ. ನಮಗೇನೆ ಅದ್ಭುತ ಎನಿಸುತ್ತದೆ. ದೇವರ ಸಲುಗುವಿಕೆಯಲ್ಲಿ ನಾವಿದ್ದೇವೆ. ನಮಗೆ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಇಂದು ಆಲಿಸಿದ ವಾಕ್ಯವನ್ನು ಮರೆಯಬೇಡಿ. ಹಲ್ಲೆಲೂಯಾ! ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.